ತೋರಿಸ್ಕೊಂತ ನಮಸ್ತೆ ರೈತ ಬಾಂಧವರೇ, ನಾವು ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ ರುದ್ರೇಶ್. ನಾವು ಇಲ್ಲಿ ಕುಂಬಳಕಾಯಿ ಪ್ಲಾಟಿಗೆ ಬಂದಿದ್ದೇವೆ. ನಾವು ಇಲ್ಲಿ ಹಾಲ್ದಳ್ಳಿ ಅಂತಂದು ರೈತರಾಗಿರ್ತಕ್ಕಂಥದ್ದು ಪ್ರಶಾಂತ್ ಅಂತಂದು ನಮ್ಮದು ವೆಲ್ಕಮ್ ಕಂಪ್ನಿದು ದ್ರೋಣ ಬೆಳೆದಿದ್ದಾರೆ. ಅದು ಹೆಂಗೆ ಬಂದಿದೆ ಅಂತಂದು ರೈತರನ್ನ ಅನಿಸಿಕೆನ ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಪ್ರಶಾಂತ್ ಅಂತ. ನಿಮ್ಮದು ಊರು? ಆಲದಹಳ್ಳಿ. ಇದು ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ನೀವು ಯಾವ ವೆರೈಟಿ ಹಾಕಿದಿರಿ? ದ್ರೋಣ ಅಂತ. ದ್ರೋಣ ವೆಲ್ಕಮ್ ಕಂಪ್ನಿದು ದ್ರೋಣ. ಹೌದಾ? ಅಣ್ಣ ಹೆಂಗ್ ಬಂದಿದೆ? ಚೆನ್ನಾಗಿ ಬಂದಿದೆ. ಎಷ್ಟು ಎಕರೆ ಹಾಕಿದಿರಿ? 2.5 ಎಕರೆ ಹಾಕಿದಿರಿ. ಎಷ್ಟು ಪ್ಯಾಕೆಟ್ ಬೀಜ ಊರಿದ್ರಿ? 18 ಪ್ಯಾಕೆಟ್ ಬೀಜ ಹಾಕಿದ್ರಿ. ಹೆಂಗ್ ಬಂದಿದೆ? ಮಸ್ತ್ ಬಂದಿದೆ. ಎಲ್ಲ ಸೈಜ್ ಗೀಜ್ ಒಳ್ಳೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ಎಲ್ಲ ರೈತರಿಗೂ ಹೇಳಿದ್ವಿ, ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲ ರೈತರು ಎಲ್ಲ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಿದ್ದಾರೆ. ಇದೆಲ್ಲಕ್ಕಿನ್ನೂ ಕಂಪ್ನಿಗೂ ಇದು ಸೈಜ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಬೇರೆ ಕಂಪ್ನಿಗಿನ ಇದು ಬೇರೆ ಕಂಪ್ನಿ ಉತ್ತಮ ಚೆನ್ನಾಗಿ ಸೈಜ್ ದೊಡ್ಡ ಸೈಜ್ ಬರ್ತದೆ. ಇಳುವರಿ ಚೆನ್ನಾಗಿ ಬರುತ್ತೆ. ಕಾಯಿ ಹೆಂಗ್ ಕಟ್ಟಿತಣ? ಕಾಯಿ ಚೆನ್ನಾಗಿದೆ. ಬಾಳೆ ನೋಡಿ, ನೀವ ನೋಡ್ತಿದ್ದೀರಲ್ಲ, ಕಾಯಿ ಚೆನ್ನಾಗಿ ಬಂದಿದೆ. ಕಾಯಿ ಚೆನ್ನಾಗಿ ಕಟ್ಟೈತಿ. ಆಮೇಲೆ ಇದಕ್ಕೆ ರೋಗಗಳು? ರೋಗ ಇಲ್ಲ, ಒಂದೇಟ ಔಷಧಿ ಹೊಡೆದಿದ್ದೇವೆ. ಅದು ಯಾವ್ದು ಬಾಳೆನಲ್ಲ, ಒಂದು 1200 ರೂಪಾಯಿ ಅಷ್ಟೇ. ಅಷ್ಟು ಬಿಟ್ರೆ ಏನಲ್ಲ. ಅಣ್ಣ ಈಗ 2 ಎಕರೆ ಅಂತಿರಲ್ಲ, 2 ಎಕರೆಗೆ ಎಷ್ಟು ಟನ್ ಬರ್ಬೋದು ಇದು? ನಾವೆಲ್ಲ 10 ರಿಂದ 10 ಟನ್ ತೆಗಿತಿದ್ವಿ ಒಂದು ಎಕರೆ. ಬೇರೆ ಎಕರೆಗೆ ಇದು ನಮ್ಮ ಅನಿಸಿಕೆ ಒಂದು 2 ಎಕರೆ ಇದೆ ಅಲ್ಲ, 2 ಎಕರೆ ಒಂದು 30 ಟನ್ ಬರ್ಬೋದು. 30 ರಿಂದ 35 ಟನ್ ಬರ್ಬೋದು. 30 ರಿಂದ 35 ಟನ್ 2 ಎಕರೆ ಬರ್ತತಿ ಅಂತ ನಿಮ್ಮ ಅಂದಾಜು? ಅಂದ್ರೆ 16 ಟನ್ 17 ಟನ್ ಒಂದ್ ಎಕರೆ ಬರ್ತತಿ ಬರ್ಬೋದಂತ. ಯಾಕಂದ್ರೆ ಇರೋದು ಕಾಯಿ ಹಂಗಿದೆ, ಕಾಯಿ ಚೆನ್ನಾಗಿದೆ ಬಂದಿದೆಲ್ಲ, ಹಂಗಾಗಿ ಅಂದಾಜು ಕಟ್ಟಿದ್ದೇವೆ ನಾವು. ಹಂಗೆ ಬರ್ಬೋದು, ನಮಗೆ ಅಂದಾಜು ಬರ್ಬೋದು ಅಂತ. ರೈತ ಬಾಂಧವ್ರೆ, ಇದು ವೆಲ್ಕಮ್ ಕಂಪ್ನಿದು ದ್ರೋಣ ವೆರೈಟಿ. ಇದನ್ನ ಇದು ಆಲ್ದಹಳ್ಳಿ ಗ್ರಾಮದಲ್ಲಿ ಪ್ರಶಾಂತ್ ಅಂತ ಬೆಳೆದಿದ್ದಾರೆ. ಇವ್ರು ಹೇಳ್ತಿದ್ದಾರೆ ಅಂದಾಜು 1 ಎಕರೆಗೆ 15 ಟನ್ ಆರಾಮಾಗಿ ಇಳುವರಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಬರ್ತೈತಿ, ಇದು ಇಳುವರಿ ಚೆನ್ನಾಗಿದೆ. ಇವರು ಪ್ರಶಾಂತ್ ಅವರು. ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ರಿ. ಫೋನ್ ನಂಬರಾ? 8970767612. ರೈತ ಬಾಂಧವ್ರೆ, ಇದನ್ನು ದ್ರೋಣ ವೆರೈಟಿ ಹಾಕಿ ಹೆಚ್ಚಿನ ಇಳುವರಿ ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಬಟನ್